ಇದು ಬಹಳ ಗಂಭೀರವಾದಂತ ವಿಚಾರ. ಯಾಕಂದ್ರೆ ಇದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತಕ್ಕಂಥದ್ದೆಲ್ಲ ಮುಖ್ಯ ಇಲ್ಲ. ಇದು ಇವತ್ತು ನಿನ್ನೆ ವಿಚಾರ ಅಲ್ಲ. ಇದು ಸುಮಾರು ವರ್ಷಗಳಿಂದ ಈ ರೀತಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಇಲ್ಲ ಉದ್ಯಮೆದಾರರಿರ್ಬೋದು, ಬೇರೆ ಬೇರೆ ಸಾಮಾನ್ಯ ನಾಗರಿಕರಿಗೂ ಈ ರೀತಿ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಾನಾ ರೀತಿಯಾದಂತಹ ಸೈಬರ್ ಕ್ರೈಮ್ಸು, ಎಕ್ಸ್ಟಾರ್ಷನ್ಸ್ ಇವೆಲ್ಲ ನಡೀತಾ ಇದೆ. ಬಹುಶಃ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಬಹಳ ಗಂಭೀರವಾದಂಥ ವಿಚಾರ ಮತ್ತು ನಮ್ಮ ಸಹಕಾರಿ ಸಚಿವರು ಇದನ್ನ ಎತ್ತಿರ್ತಕ್ಕಂಥದ್ದು ಕೂಡ ನಾವು ಅಷ್ಟು ಸುಲಭವಾಗಿ ತೆಗೆದಾಕ್ತಕ್ಕಂಥದ್ದಲ್ಲ. ಇದನ್ನ ಖಂಡಿತ ಅವರು ಲಿಖಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಲಿಖಿತವಾಗಿ ದೂರು ಕೊಟ್ಟಾಗ ಮಾನ್ಯ ಗೃಹ ಸಚಿವರು ನಾನು ಇದನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಕಾನೂನಾತ್ಮಕ ಒಂದು ವಿಚಾರ ಇದೆ. ಈಗ ಹಿಂದೆ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೆಲವರು ರೆಸ್ಟ್ರೈನ್ಮೆಂಟ್ ಆರ್ಡರ್ ತಂದಿದ್ದಾರೆ ಕೋರ್ಟ್ ಇಂದ. ಮಾಧ್ಯಮಗಳು ಇದನ್ನ ಕೆಲವು ವಿಷಯಗಳನ್ನ ಹೊರತರಬಾರ್ದು ಅಂತಕ್ಕಂಥದ್ದಿದೆ. ಬಹುಶಃ ಕಾನೂನಾತ್ಮಕವಾಗಿ ಅವನ್ನೆಲ್ಲ ಪರಿಶೀಲನೆ ಮಾಡಬೇಕಾಗುತ್ತೆ. ವಿರೋಧ ಪಕ್ಷದವರು ಸಿಬಿಐ ಎನ್ಕ್ವೈರಿ ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಅದಕ್ಕೆ ವಹಿಸಲಿಲ್ಲ? ಅವರ ಸಂಪುಟದಲ್ಲೇ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದಂತ ಅವ್ರ ಮೇಲೆ ಬಹಳಷ್ಟು ಜನರ ಮೇಲೆ ಆರೋಪ ಆಯಿತು. ಅವರು ಕೋರ್ಟ್ ಸಮ್ಮುಖಕ್ಕೆ ಹೋಗಿ ಕೋರ್ಟ್ ಅಲ್ಲಿ ರೆಸ್ಟ್ರೈನ್ಮೆಂಟ್ ತಂದ್ರು. ಅವತ್ತು ಯಾಕೆ ಈಗ ಅವ್ರ ಮೇಲೂ ಆರೋಪಗಳಿದ್ದಾವೆ. ಅವರ ಪಕ್ಷದ ಒಳಗೆ ಆಂತರಿಕವಾಗಿ ನಮ್ಮ ಪಕ್ಷದವರೇ ನಮ್ಮ ಹೆಸರನ್ನು ಹಾಳು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಇರೋದ್ರಿಂದ ಒಟ್ಟಾರೆಯಾಗಿ ಸಮಗ್ರವಾಗಿ ಇದು ತನಿಖೆ ಆಗಬೇಕು ಅಂತಕ್ಕಂಥದ್ದು ಒಟ್ಟಾರೆ ಎಲ್ಲರ ಅಭಿಪ್ರಾಯ. ಸ್ವಪಕ್ಷದಲ್ಲಿ ಆಗಿದೆ ಚರ್ಚೆ ಕೂಡ ಕೇಳಬಾರ್ದು. ನೋಡಿ, ಈಗ ಯಾರು ಸ್ವಪಕ್ಷದಲ್ಲಿ ಆಗಿದೆ ಮತ್ತೊಂದು ಅಂತೇಳಿ ಈಗ ಊಹಾಪೋಹಗಳಿಗೆ ಮತ್ತೊಂದಕ್ಕೆ ನಾವ್ಯಾರು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ. ತನಿಖೆ ಆಗಬೇಕು ಅಂತಕ್ಕಂಥದ್ದು ಬಹುಶಃ ಎಲ್ಲರಿಗೂ ಒಳ್ಳೆಯದು. ಯಾಕಂದ್ರೆ ನಾನು ಬರೀ ಚುನಾಯಿತ ಪ್ರತಿನಿಧಿಗಳು ಒಂದೇ ವಿಚಾರ ಅಲ್ಲ, ಇದು ಸಾರ್ವಜನಿಕ ಬದುಕಿನಲ್ಲೂ ಇವತ್ತು ಕೆಲವರು ಇದನ್ನೇ ಒಂದು ಬಂಡವಾಳದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಮಗ್ರವಾಗಿ ಇಂಥದ್ದು ಅಂತ್ಯ ಆಗಬೇಕು. ಅದಕ್ಕೆ ನಮ್ಮೆಲ್ಲರ ಒಂದು ಸಹಮತ ಇದೆ. ನೋಡಿ, ಈಗ ಅದು ಸರ್ಕಾರ ಇವತ್ತು ಅಧಿಕೃತವಾಗಿ ಯಾವುದೇ ಬಂದ್ಗೆ ಇದುವರೆಗೂ ತಮಗೆ ಗೊತ್ತಿದೆ ಯಾವುದೇ ಬೆಂಬಲ ಕೊಡ್ತಕ್ಕಂಥದ್ದು ಇಲ್ಲ. ಆದ್ರಿಂದ ನಾವು ಕೂಡ ಅಷ್ಟೇ ನಾಳೆ ಅದಕ್ಕೆ ಬೆಂಬಲ ಸೂಚಿಸುವಂಥದ್ದು ಮತ್ತೊಂದು ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಏನಾದರೂ ತೀರ್ಮಾನ ಆದರೆ ಅದೊಂದು. ಆದರೆ ಸದ್ಯಕ್ಕೆ ಆ ರೀತಿಯಾದ ತೀರ್ಮಾನ ಆಗಿಲ್ಲ.